ತುಲಾ ರಾಶಿ ಮೇಲೆ ಹೇಗಿದೆ ಗುರುಗಳೇ ಪ್ರಭಾವ? ತುಲಾರಾಶಿಯವರಿಗೆ ಹಲವು ರೀತಿ ಅನುಕೂಲಗಳನ್ನು ಕಾಣ್ತಾ ಇರತಕ್ಕಂಥದ್ದು. ಸರಿ, ಹಾಗಾದರೆ ಈ ರಾಹುವಿನ ಪ್ರಭಾವ ಪಂಚಮಾರಿಷ್ಟ ಏನಾಗುತ್ತೆ? ಸ್ವಲ್ಪ ಮಟ್ಟಿಗೆ ತುಲಾರಾಶಿಯ ಗರ್ಭಿಣಿ ಸ್ತ್ರೀಯರು ಹುಷಾರಾಗಿರಬೇಕು. ಜೊತೆಗೆ ಈ ಸಂದರ್ಭಗಳಲ್ಲಿ ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಆಮೇಲೆ ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಬಂದರೆ ಮಾತ್ರ ಸ್ವೀಕಾರ ಮಾಡಿ. ನೀವು ಹುಡ್ಕೊಂಡು ಹೋಗೋದು ಬೇಡ. ಕೆಲಸನೇ ಇಲ್ಲ ಅಂದರೆ ಹುಡ್ಕೊಂಡು ಹೋಗಿ, ಕೆಲಸ ಇದ್ದು ನೀವು ಯಾವುದನ್ನು ಹುಡ್ಕೊಂಡು ಹೋಗೋದು ಬೇಡ. ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ಬೋದು. ಪರಿಶ್ರಮಕ್ಕೆ ತಕ್ಕಂತೆ ಮನ್ನಣೆ ಅನ್ನುವಂಥದ್ದು ಸಿಗುತ್ತೆ. ರಾಜ ಮರ್ಯಾದೆ ಮತ್ತು ನಿಮಗೆ ಒಂದು ಹಾರ ತುರಾಯಿಗಳ ಹಾಕಿ ಸನ್ಮಾನ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬದಲಾವಣೆಗಳನ್ನು ತುಂಬ ಚೆನ್ನಾಗಿ ನೀವು ನಿರೀಕ್ಷೆ ಮಾಡ್ಬೋದು. ಪರಿಹಾರ ದುರ್ಗಾದೇವಿ ಸ್ತೋತ್ರವನ್ನು ಕೇಳುವಂಥದ್ದು, ದುರ್ಗಾ ದರ್ಶನ ಮಾಡುವಂಥದ್ದು, ದುರ್ಗಾ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಯಾವುದಾದ್ರು ಒಂದು ದಿನ ಆಯ್ಕೆ ಮಾಡಿಕೊಂಡು, ವಾರದ ಶುಭ ದಿನ ಆಯ್ಕೆ ಮಾಡಿಕೊಂಡು 11 ಪ್ರದಕ್ಷಿಣೆ ಮಾಡಿ ದುರ್ಗಾದೇವಿಗೆ ಧ್ಯಾನ ಮಾಡುವಂಥದ್ದು ರಾಹು ಶಮನಕ್ಕೆ ಒಂದು ಒಳ್ಳೆಯ ಉಪಾಧಿ ಅಂತ ಹೇಳ್ಬೋದು.